ದುರ್ಗಮ್ಮ वनशंकरी देविये नमो नमो। कोटि सूर्य प्रभेयिल्द कूडि सूर्य मंडलदि नेलेसिरुवे। कोटि सूर्य प्रभेयिल्द कूडि सूर्य मंडलदि नेलेसिरुवे। जन्म सार्थक आಯ್ತು ಬಿಡವ. ಜನ್ಮ ಸಾರ್ಥಕ್ಯ ಪಡಿಬೇಕು ಅಂದ್ರೆ ಶಂಖನ ಈ ಮನೆಯಿಂದ ನೀನು ಹೊರಗೆ ಕಳಿಸಬಾರ್ದು ಮಗಳೇ. ಮಗಳ ನೆಮ್ಮದಿ ಬೇಡನವ ನಿನಗ? ನೆಮ್ಮದಿ ಬಯಸದ ತಾಯಿ ಈ ಜಗತ್ನಲ್ಲೇ ಇಲ್ಲ. ಶಂಕ ಇಲ್ಲೇ ಇದ್ರ ನಾ ಎಲ್ಲ ಕಳ್ಕೊತೀನಿ. ಅದು ನಿನ್ನ ಭ್ರಮೆ. ಶಂಖ ನನ್ನ ಸೃಷ್ಟಿ. ಅದು ಬಂದು ನಿನ್ನ ಸೇರೋ ಹಾಗಾಗಿದ್ದು ನನ್ನ ಸಂಕಲ್ಪದಿಂದ. ಆದ್ರ ಶಂಕ ಬಂದ ಮೇಲೆ ಏನೇನಾಯ್ತು ಅಂತ ನಿನಗ ಗೊತ್ತದ? ಶಂಖದಿಂದ ಮುಂದಕ್ಕೆ ಏನೇನಾಗುತ್ತೆ ಅಂತ ನಿನಗೆ ಗೊತ್ತಾ? ಅಂಜಿಕೆ ಉಂಟಾಗ್ಯದ. ನಾನಿದ್ದೀನಿ ನಿನ್ನೊಂದಿಗೆ. ನಿನಗೆ ಧೈರ್ಯ ಹೇಳೋಕೆ ನಾನು ಬಂದಿದ್ದು. ವಿಧಿ ಪರೀಕ್ಷೆ ನಡೆಸಿದ್ರ ಅದನ್ನ ಎದುರಿಸೋ ಚೈತನ್ಯ ನನ್ನಲ್ಲಿಲ್ಲವಾ? ಬೆದಕದಿರು ಬೆದಕದಿರು, ಬೆದಕಿದೊಡೆ ಉರುಳಿಲ್ಲ. ಚಿತ್ತ ರಟ್ಟೆಯ ಕಾಯಲ್ಲಿ ಮತ್ತೇನು ನರಸುವಿರಯ್ಯ. ನಿಮ್ಮ ಉತ್ತಮಿಕೆ ಪೂರೈಸುವುದು ಚಿಂತಿಸದಿರು. ನಿನ್ನ ಒಳ್ಳೆತನ ಉಳಿಸುತ್ತೆ, ಬೆಳೆಸುತ್ತೆ, ಕಾಪಾಡುತ್ತೆ. ನಿನ್ನ ಕಾರ್ಪಣ್ಯಗಳನ್ನ ದೂರ ಮಾಡುತ್ತೆ. ತಾಯಿ ಮಗಳಲ್ಲಿ ಏನನ್ನಾದ್ರೂ ಬಯಸ್ಬೋದಾ? ಹೀಗೆ ಮಾಡು ಅಂತ ಕೇಳ್ಕೋಬಹುದಾ? ಕೊಡೋ ಆಕಿ ನೀನು ಹೇಳವಾ? ಶಂಖನ ಯಾರಿಗೂ ಒಪ್ಪಿಸ್ಬೇಡ ಮಗಳೇ. ಅದು ಇಲ್ಲೇ ಇರಲಿ. ನೆರವೇರಿಸ್ತೀಯಾ ನಾನು ಕೇಳಿದ್ದನ್ನ? ನಿನ್ನ ಮಗಳು ಒಲ್ಲೆ ಅನ್ನೋದಿಲ್ಲ. ಬದುಕಿನಲ್ಲಿ ಸದಾ ಬೆಳಕು ತುಂಬಿರಲಿ. ನಿನಗೆ ಒಳ್ಳೇದಾಗ್ಲಿ ಮಗಳೇ. ಕೊಡಿ ಶಂಖನ್. ನನ್ನ ಕೈಗೂ ಶಂಖ ಸೇರ್ಲಿಲ್ಲ ಅಂದ್ರೆ ಏನರ್ಥ? ನಿಮಗೂ ಸಿಗುವುದಿಲ್ಲ ಅಂತ ಅರ್ಥ. ನಾ ಶಂಖ ಮುಟ್ಟೋದಿಲ್ಲ. ಬೇಡ ಬಿಡ್ರಿ ಅವರ. ನೀವು ತರೋದು ಬೇಡ, ಇವ್ರು ತರೋದು ಬೇಡ. ನಾ ಹೋಗಿ ತರ್ತೀನಿ. ಕೈ ಕತ್ತರಿಸಿ ಹೋಗ್ತದ ವಜ್ರಪ್ಪ. ನೀನು ಶಂಖ ಮುಟ್ಟೋ ಹಂಗಿಲ್ಲ. ಆಟ ಆಡ್ಸಿದ್ರೆ ಸರ್ವನಾಶ ಆಗತ್ತೆ ಹೇಳಿದ್ದೀನಿ. ನಾ ಸತ್ರು ಚಿಂತೆ ಇಲ್ಲ. ಯಾವತ್ತಾದ್ರೂ ದೇಹ ಮಣ್ಣಿಗೆ ಹೋಗೋದ?
ತರ್ತೀನಿ ಅಂತ ಒಳಗೆ ಹೋದವರು ತರಲ್ಲ ಅಂತ ಬಂದಿದ್ಯಾಕೆ? ತಾಯಿ ಬನಶಂಕರವ್ವ ಕಾಣಿಸ್ಕೊಂಡ್ಲ. ಆಕಿ ಶಂಕ ಇಲ್ಲೇ ಇರ್ಲಿ ಎಂದಾಳ. ಇದ ಆಕಿ ಸಂಕಲ್ಪ. ಶಂಕ ತರೋಕ ನೀವ್ ಹೋಗಿದ್ರಿ, ಆಗ್ಲಿಲ್ಲ. ಯಾಕಂದ್ರ ತಾಯಿಗ ಮನಸ್ಸಿಲ್ಲ. ಆಕೆ ಮನಸ್ನಾಗ ಬೇರೆನ ಅದ. ಇಲ್ಲದ ಕಾರಣ ಕೊಡಬೇಡಿ. ಇಷ್ಟು ದಿವಸ ಕಾಣಿಸ್ಕೊಳ್ದೆ ಇದ್ದ ಅಮ್ಮನವರು ನನಗೂ ಶಂಕ ಕೊಡೋ ಹೊತ್ತಿಗೆ ಯಾಕೆ ಕಾಣಿಸ್ಕೋತಾರೆ? ತಾಯಿ ಸಂಕಲ್ಪ ಆಗ್ಯದ. ನಾ ಶಂಕ ಕೊಡುದಿಲ್ಲ ಕೊಡುದಿಲ್ಲ ಕೊಡುದಿಲ್ಲ. ಮಗಳಿಗೋಸ್ಕರ ಬಂದಿದ್ದೀನಿ. ಮಗಳು ಮುಖ್ಯ ಅಂತಸ್ತು. ಎಲ್ಲಿಗೆ? ಇದೇನೆ ಹಿಂಗಂತೀಯ? ಎಲ್ಲಿಗೆ ಬಂದಿರೋದು? ನಿನ್ನ ಮನೆಗೆ. ಅಕ್ಷತಾ, ಒಳಗೆ ನೋಡಿ. ಒಂದ್ ನಿಮಿಷ, ನಿಮ್ ಪರಿಚಯ ಆಗ್ಲಿಲ್ಲ. ಹಳ್ಳಿ ಕಡೆಯವ್ರು ಸಿಟಿಗೆ ಹೋದ್ರೆ ವಿಳಾಸ ತಪ್ಪಿ ಯಾರ್ಯಾರ್ದೋ ಮನೆ ಬಾಗ್ಲು ತಟ್ತಾರಂತೆ. ಏನೇ ಹಿಂಗಂತೆ? ನನ್ನ ತಮ್ಮನ ಮನೆಗೆ ಬಂದಿದ್ದೀನಿ. ಹಠ ಸಾಧಿಸ್ಬೇಡ. ನಿಮ್ದು ಯಾವ ಊರಾಯ್ತು? ಯಾರ್ ಬೇಕಾಗಿತ್ತು? ಒಂಟಿ ಮನೆ, ಒಂಟಿ ಸಂಸಾರ ಇದು. ನಿಮಗ್ ಬೇಕಾದವ್ರು ಇಲ್ಲಿಲ್ಲ, ನೀವಿನ್ ಹೊರಡ್ಬೋದು. ನೋಡು, ಆಗಿದ್ದಾಗೋಯ್ತು. ಭಾವನ್ನ ಒಳಗೆ ಕರೀದೆ ಇದು ಪರವಾಗಿಲ್ಲ. ನಿನ್ನ ಸೊಸೆನ ಒಳಗೆ ಕರ್ಕೊ. ನಿನ್ನ ಹಾಗೆ ಅಲ್ವಾ ಇವಳು? ಸದಾನಂದ, ಸದಾ ಭಾವ ಅನ್ನೋರಿದ್ರು, ಆದ್ರೆ ಈಗಿಲ್ಲ. ಭಾವ ಅಲ್ಲ, ಇಡೀ ದುರ್ಗಾಪುರದಲ್ಲೇ ನಮಗೆ ಯಾರೂ ಇಲ್ಲ. ಮಂಗಳಂಗ್ ಮಂಗಳ, ಸದಾನಂದಂಗ್ ಸದಾನಂದ, ಮಹಾಬಲಂಗ್ ಮಹಾಬಲ. ನಮಗ್ ನಾವೇ ಅಣ್ಣ ತಮ್ಮ ತಂಗಿ ಬಂಧು ಬಳಗ ಎಲ್ಲ. ಪಾಪ ಭಾವ ತೀರ್ಕೊಂಡ್ಬಿಟ್ರು. ಭಾವ ಹೋದ ಕನಿಕರಕ್ಕೆ ಸಂತಾಪ ಸೂಚನೆ ಅಂತ ಇವಳನ್ನು ಒಳಗೆ ಕರ್ಕೊ. ನಿನ್ನ ಹಾಗೆ ಶಾಶ್ವತವಾಗಿ ಇವಳು ತವರಿನಲ್ಲಿರೋದಕ್ಕಾಗೋದಿಲ್ವೇ ಮಂಗಳ? ಹಠ ಬಿಟ್ರೆ ಎಲ್ರಿಗೂ ಒಳ್ಳೇದು. ನಮ್ಮ ಪ್ರದರ್ಶನದಲ್ಲಿ ಮಕ್ಕಳು ಯಾಕೆ ಸೊರಗಬೇಕು? 5 ಲಕ್ಷ ಹೋದ್ರೆ ಸಂಪಾದನೆ ಮಾಡಬಹುದು. ಸದಾನಂದ ಇವಳನ್ನು ಶಾಶ್ವತವಾಗಿ ದೂರ ಮಾಡಿಬಿಟ್ರೆ ಎಲ್ಲಿಂದ ಸಂಪಾದನೆ ಮಾಡ್ತಾಳೆ ಅಕ್ಷತಾ ಸದಾನಂದನ? ಅರ್ಥ ಮಾಡ್ಕೊಳ್ಳೆ, ಮಕ್ಕಳು ಮುಖ್ಯ. ಓ, ಈಗ ಅರ್ಥ ಆಗ್ತಿದೆ ನನಗೆ. ನಿಮ್ದು ಕುಟುಂಬದ ಸಮಸ್ಯೆ ಅಂತ. ಇವಳು ನಿಮ್ ಮಗಳ?
ಹೆಣ್ಣಿನ ಕಡೆಯವರು ತಗ್ಗಿ ಬಗ್ಗಿ ನಡಿಬೇಕು, ಭಯ ಭಕ್ತಿಯಿಂದ ಇರಬೇಕು, ಅಭಿಮಾನ ತೋರ್ಬೇಕು. ನೀವಿದ್ಯಾವುದನ್ನು ಮಾಡ್ಲಿಲ್ಲ ಅಂತ ಕಾಣಿಸುತ್ತೆ, ಅನುಭವಿಸ್ತಿದ್ದೀರಾ. ಬೇರೆಯವ್ರ ಕಷ್ಟಕ್ಕಾಗ್ಲಿಲ್ವೋ ಏನೋ, ಈಗ ನೀವು ಕಷ್ಟದಲ್ಲಿದ್ದೀರಾ. ಯೋಚನೆ ಮಾಡಬೇಡಿ, ಹಣೆಯಲ್ಲಿ ಬರ್ದಂಗಾಗುತ್ತೆ. ಎಂದೂ ಕಾಣದ ತಾಯಿ ಧಾರಿಣಿ ದೇಸಾಯಿ ಅವರಿಗೆ ನಾನು ಶಂಕ ಎತ್ತು ಹೊತ್ನಲ್ಲೇ ಕಾಣಿಸ್ಕೊತಾರೆ ಅಂದ್ರೆ ಏನರ್ಥ ಭೂಪಾಲು? ನೀವು ಶಂಕ ತಗೊಳೋದಕ್ಕೆ ಹೋದಾಗ ಮನೇಲಿ ಏನೋ ಬಿತ್ತು ಅಂದಾಗ್ಲೇ ನೀವು ಅಪಶಕನಂತ ಸುಮ್ಮನೆ ಬಿಟ್ಬಿಡ್ಬೇಕಾಗಿತ್ತು ದಣಿ. ಅದು ಬರೀ ಶಂಕ ಅಲ್ಲ, ಮಾಯಾಮೃಗ. ನಾನಾಗ ನಾನೇ ಶಂಕಾನೆ ಎತ್ಕೊಳಕ್ ಹೋದ್ರೆ ಅದು ನನ್ನ ಕೈ ಸೇರೋದಿಲ್ಲ ಅನ್ನೋದು ಖಚಿತ ಆಗಿದೆ. ಬೇರೆ ಏನಾದ್ರೂ ದಾರಿ ಹುಡುಕ್ಲೇಬೇಕು. ದೇವಿ ಇದ್ದತ್ರ ಶಂಕ ಇದೆ ಅಂದ್ರೆ ಅದು ಅವಳು ಸೊತ್ತು ಅಂತಾನೆ ಅರ್ಥ. ಅವಳು ಸೊತ್ತು ಅಂತ ಆದ್ಮೇಲೆ ಅವಳ ಮುಖಾಂತರ ಯಾರಿಗಾದ್ರೂ ಬೇರೆಯವ್ರಿಗೆ ಅವಳು ದಾಟಿಸ್ಬೋದು. ಮೊದಲು ಶಂಕ ದೇವಿಗೆ ಸಿಕ್ಕಿ ಆಮೇಲೆ ಅದನ್ನ ಅವಳು ನಿಮ್ಗೆ ಹಸ್ತಾಂತರಿಸಿದ್ರೆ ಶಂಕ ನಿಮ್ಗೆ ಸಿಕ್ಕಬಹುದು. ನಡೀರಿ ದಣಿ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ದೇವಿನ ಮೊದಲು ಬಿಡಿಸಿ ಅವಳಿಗೆ ಹಳೇದು ಯಾವುದು ಜ್ಞಾಪಕ ಇಲ್ಲ, ನಿಮ್ಮ ನೆನಪು ಅವಳಿಗಿಲ್ಲ. ಧಾರಣಿ ದೇಶ ಅವರ ಮನೆಯಲ್ಲಿರೋ ಶಂಕನ ಎತ್ತಿ ನಿಮ್ ಕೈಲಿ ಇಡೋ ಕೆಲಸನ ಅವಳಿಗೆ ಒಪ್ಸಿ. ಶಂಕ ನಿಮ್ಗೆ ಸಿಕ್ಕೇ ಸಿಕ್ಕುತ್ತೆ. ಅವರ ಮೊದ್ಲಿನ ಗತಿ ಇಲ್ಲ, ಬದ್ಲಾಗಾರ. ಎಲ್ಲ ಸೌಭಾಗ್ಯವತಿಗೆ ಮಾಡ್ಲಿಕ್ಕತ್ತಾರ. ಇನ್ ಮುಂದ ನಮ್ ಜೀವನ ನಾವ ನೋಡ್ಕೋಬೇಕ. ನಮ್ ಜೀವನ ನಾವ ನೋಡ್ಕೋಬೇಕಂದ್ರ ಏನರ್ಥ ಸಂಗವ್ವ? ಬಿತ್ತಿದ್ದಕ್ಕ ಉತ್ತಿದ್ದಕ್ಕ ಫಸ್ಲು ಸಾರಿಬೇಕ. ಇನ್ ಮುಂದ ನಾವು ಸುಖವಾಗಿರ್ಬೇಕಲ್ಲ, ಅರ್ಥ ಆತ? ಕುರಿ ಕೋಳಿನ ಪ್ರೀತಿಯಿಂದ ಸಾಕದ ಕೊಬ್ಲಿ ದೊಡ್ಡ ಮೊತ್ತಕ್ಕೆ ಬಿಕ್ರಿ ಆಗ್ಲಿ ಅಂತ. ಏನ್ ಹೇಳ್ತಿದ್ಯಾ ಸಂಗವ್ವ? ಮುಜುಗರ ಪಟ್ಕೊಂಡ್ರೆ ಹೆಂಗ? ಇನ್ನೂ ಫೋಟೋ ಶೂಟ್ ಐತಿ, ಬೇರೆ ಬೇರೆ ಪೋಸ್ನಾಗ. ಸಂಪಿಗೆ 3 ಪ್ರದರ್ಶನ, ಲಕ್ಷಾಧೀಶ್ವರರಿಗೆ ನೀ ಗಗನ ಕುಸುಮ ಆಗ್ತಿ. ಅಭಿನಯ್ ಮಾತ್ರ ಸಿಂಧೆ ಸಾಹೇಬ್ರ. ಅದಾನ ಹೇಳಿದ್ದು. ಧ್ರುವತಾರೆ ಮಿನುಗುತ್ತಾರೆ ಹಾಂಗ ಈಕೆಗೆ ಗಗನ ಕುಸುಮ ಅನ್ನೋ ಬಿರುದು ಬರ್ತೈತಿ. ಸಂಗವ್ವ, ಎಲ್ಲ ಸೇರಿ ಏನ್ ನಡ್ಸ್ಲಿಕ್ಕೆ ಹತ್ತಾರೆ? ಮುಂದಿನ ಜೀವನ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹತ್ತೀನಿ. ಸಿಂಧೆ ಸಾಹೇಬ್ರ, ನೀವು ಹೇಳಿದ ನಾ ವಿಚಾರ ಮಾಡೀನಿ. ನಮ್ಗೆ ಮುಂಗಡ ಹಣ ಬೇಕಾಗೈತಿ. ಮುಂಬೈ ನಮ್ಗೆ ಹೊಸ್ತ. ಅದಕ್ಕೆ ನಾನು ನಿಂತಿಲ್ಲ, ಬಾಂದಾದಾಗ ವಸತಿ ಸೌಲಭ್ಯ ಮಾಡಿದ್ದೀನಿ. ಸಂಗವ್ವ, ಮುಂಬೈಗೆ ಯಾಕ? ನಾವು ಮಾರಾಟ ಆಗೋದು ಬ್ಯಾಡ ಅಂತ. ಪಾತ್ರ ಮಾಡೋಣ, ದೇಶ ವಿದೇಶ ಸುತ್ತೋಣ, ಕಲಾವಿದರು ಸಾರ್ಥಕ್ಕೆ ಪಡೆಯೋಣ.
ನಾವು ಮುಂಬೈ ಬರೋದಕ್ಕೆ ಸಿದ್ಧರಾಗಿದ್ದೀವಿ. ಈಗ್ಲಂದ್ರೆ ಈಗ್ಲ ಆದ್ರೆ ನಾ ಹೇಳಿದ ಪ್ರಕಾರ ನಾನು ಸಮಕಿ ಮುಂಬೈ ಬಂದು ನಟಿಸ್ತೇವೆ. ನೋಡ ಸಮಕಿ, ನಾವು ಶಾಕಂಬರಿ ನಾಟಕ ಮಂಡಳಿನ ಬಿಡ್ತಿದ್ದೆವು. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನೇನು ತಪ್ಪು ಮಾಡಿಲ್ಲ. ಹೀಗೆಲ್ಲ ನನ್ನನ್ನು ಪೀಡಿಸ್ಬೇಡಿ. ಹಾಡಕ್ಕೆ ಒಲ್ಲಿಂತಿ ಬ್ಯಾಡ್ ಬಿಡು, ನಾ ಯಾಕೆ ನಿನಗೆ ಒತ್ತಾಯ ಮಾಡ್ಲಿ? ಹಾಗಾದ್ರೆ ನನ್ನ ಮನೆಗೆ ಹೋಗ್ಬೋದಾ? ನಿನ್ನ ಮನೆಗಲ್ಲ, 9 ಕಂಬ ಇರೋ ನನ್ನ ಮನೆಗೆ. ಈಕೆನ್ ಕರ್ಕೊಂಡು ಹೋಗಿ ನನ್ನ ಮನೆಗೆ ಬಿಟ್ಟು ಬಾ. ರಾತ್ರಿ ಡ್ಯೂಟಿ ಮುಗಿಸಿ ನಾನು ಮನೆಗೆ ಬರ್ತೀನಿ. ಅಲ್ಲಿ ತನಕ ಕಾಯ್ಕೋಂತ ಕುಂದು. ಹೊರಗೆ ಬಿಡ್ರಿ, ನನ್ನನ್ನು ತೋರಿಸ್ತೀನಿ ಯಾವನ್ ಮನೆಗೆ ಹೋಗ್ಬೇಕು ಅಂತ. ಬಾಯಾಗಿ ಕಟ್ಟಿಗೆ ತುರ್ಕಿದ್ರೆ ಅಷ್ಟ ಮಗನ. ಅವ್ರು ಹೇಳಿದ್ರು ಅಂತ ನೀನು ಬಿಟ್ಟಿನಿ. ಈಗಲೂ ನಾನೇ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನು ಬಿಡು.